ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋಮವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಬಂದು ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕಿ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಯೆಲ್ಲ ರಾತ್ರಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅಂದರೆ ಡೀಪ್ ಕ್ಲೀನ್ ಅಂತ ಏನೂ ಮಾಡಿರಲಿಲ್ಲ. ಹಾಗೆ ಬಟ್ಟೆನೆಲ್ಲ ಒರೆಸಿಟ್ಟಿದ್ದೆ. ಇವಾಗ ನೀಟಾಗಿ ಸ್ವಲ್ಪ ನನ್ನ ಮ್ಯಾಜಿಕ್ ವಾಟರಿಂದ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೇಸ್ ಕಿಚನ್. ಇವತ್ತು ಸೋಮವಾರ, ಮನೆ ದೇವರ ವಾರ. ಸಾಮಾನ್ಯವಾಗಿ ಸೋಮವಾರ ದಿನ ತುಂಬ ಜನ ಮಹದೇಶ್ವರ ಮತ್ತು ಶಿವನ ಒಕ್ಕಲವರೇ ಜಾಸ್ತಿ ಇರ್ತಾರೆ. ಇಲ್ಲಿ ನಾನು ಒಕ್ಕಲ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಖಂಡಿತ ಬೇಜಾರು ಮಾಡ್ಕೋಬೇಡಿ. ಒಬ್ಬ ಮನುಷ್ಯರಾಗಿದ್ಕೊಂಡು ಮನುಷ್ಯರಿಗೆ ಶಿವನ ಒಕ್ಕಲು ವಿಷ್ಣು ಒಕ್ಕಲು ಎರಡೇ ಇರೋದ್ರಿಂದ ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೋಮವಾರ ಶುಕ್ರವಾರ ಶಿವನ ಒಕ್ಕಲವರು, ವಿಷ್ಣು ಒಕ್ಕಲವರು, ಶನಿವಾರ ಪೂಜೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಎರಡನ್ನೂ ಮಾಡ್ತೀವಿ. ನಮ್ಮ ತಂದೆ ಮನೆ ದೇವರು ನಂಜುಂಡೇಶ್ವರ, ಗಂಡನ ಮನೆ ದೇವರು ತಿರುಪತಿ ತಿಮ್ಮಪ್ಪ. ಆದ್ದರಿಂದ ಬನ್ನಿ ಸ್ಟವ್ನೆಲ್ಲ ಒರೆಸ್ಕೊಂಡು ಇವಾಗ ನೀಟಾಗಿ ಎಲ್ಲ ಅದ್ರದ್ದು ಪಾತ್ರೆ ಇಡೋ ಸ್ಟ್ಯಾಂಡನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ. ಸೋಮವಾರ ಅಂದ ತಕ್ಷಣವೇ ವಾರದ ಮೊದಲನೇ ದಿನ ನನಗಂತೂ ತಲೆ ಬಿಸಿಗಳಂತೂ ಜಾಸ್ತಿ. ಎಷ್ಟು ಬೇಗ ಕೆಲಸ ಮುಗಿಯುತ್ತಪ್ಪ, ಎಷ್ಟು ಬೇಗ ಡ್ಯೂಟಿಗೆ ಹೊರಡೋಣಪ್ಪ ಅಂತ. ಕಾರಣ ಏನಂತಂದರೆ ಒಂದು ರೀತಿ ಮೈಂಡನ್ನ ಫ್ರೀ ಮಾಡ್ಕೊಂಡಿರ್ತೀವಿ ಭಾನುವಾರ. ವಾರದಲ್ಲಿ ಭಾನುವಾರ ಅಂತ ಅನ್ನೋದು ಒಂದೇ ದಿನ ಸಿಕ್ಕೋದ್ರಿಂದ ಸ್ವಲ್ಪ ಆದಷ್ಟು ಭಾನುವಾರ ದಿನ ಫ್ರೀಯಾಗಿರಬೇಕು. ಯಾವುದೂ ಕೆಲಸಗಳನ್ನು ಹಚ್ಕೋಬಾರ್ದು. ನೀಟಾಗಿ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ತಲೆ ಮಸಾಜ್ ಮಾಡಿಕೊಂಡು ಆಮೇಲೆ ಯಾವಾಗಲೂ ಮನೆಯಲ್ಲಿ ಗಂಡ ಮಕ್ಕಳ ಜೊತೆ ಕಾಲ ಕಳಿಬೇಕು ಅನ್ನೋ ಮನೋಭಾವದಿಂದ ನಾನು ಯಾವಾಗಲೂ ಮೈಂಡನ್ನ ಸೆಟ್ ಮಾಡ್ಕೊಂಡಿರ್ತೀನಿ. ಈ ಸೋಮವಾರ ಬಂದ ತಕ್ಷಣ ಒಂದು ರೀತಿ ಗಡಿಬಿಡಿ. ಮಕ್ಳಿಗೆ ಕಳಿಸ್ಬೇಕು. ಗಂಡ ಒಂದು ಕಡೆ ಟೈಮ್ ಆಯ್ತಾ ಅಂತಿರ್ತಾರೆ. ಈ ರೀತಿಯಾಗಿ ಸೋಮವಾರ ದಿನ ತಿಂಡಿಗೆ ನೈಟ್ ಏನು ರೆಡಿ ಮಾಡ್ಕೋಬೇಕು ಅನ್ನೋದೇ ಆಲೋಚನೆ ಮಾಡಿರಲಿಲ್ಲ. ಸರಿ ಏನು ಮಾಡೋದು ಅನ್ಕೋತಾ ಇರ್ಬೇಕಾದ್ರೆ ಫಸ್ಟ್ ತಂದು ಒಂದು ಲೋಟ ಕಾಫಿ ಮಾಡಿ ಕುಡಿದು ಮನೆಯವ್ರಿಗೊಂದು ಲೋಟ ಟೀ ಮಾಡಿಕೊಟ್ಬಿಟ್ಟು ನಾನು ಕಾಫಿ ಕುಡ್ಕೊಂಡು ಮಕ್ಕಳು ನಾವೆಲ್ಲ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ತೊಗೊಂಡು ಬಂದು ಹಾಲು ಕಾಯಕ್ಕಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹುರ್ದಕ್ಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ತುಂಬ ಈಸಿ ರೆಸಿಪಿ, ತುಂಬ ಟೇಸ್ಟಿ ರೆಸಿಪಿ, ಸಿಂಪಲ್ ರೆಸಿಪಿ. ಯಾವುದೇ ರೀತಿ ಮಸಾಲನೂ ಇಲ್ಲ, ಅಷ್ಟು ತುಂಬ ರುಚಿಯಾಗಿರುತ್ತೆ. ಅಕ್ಕಿ ಹುರಿಬೇಕಾದ್ರೆ ನೋಡ್ಕೊಂಡು ಹುರ್ಕೋಬೇಕು. ಆ ಥರವಾದ ರೆಸಿಪಿನ ತೋರಿಸ್ತಾ ಇದ್ದೀನಿ, ಖಂಡಿತ ಟ್ರೈ ಮಾಡಿ. ಜೀವನದಲ್ಲಿ ಯಾರೇ ಆದ್ರೂ ಹೆಣ್ಮಕ್ಳುಗಳು ಸಾಮಾನ್ಯವಾಗಿ ಪ್ರತಿಯೊಂದು ಹೆಣ್ಮಕ್ಳುಗಳು ಕೆಲವರು ಹೇಳ್ತಾರೆ ಹೆಣ್ಮಕ್ಳಿಗೆ ಬಾಯಿ ಜೋರು, ಯಾವುದಕ್ಕೆ ಆದರೂ ಬಾಯಿ ಕಟ್ತಾರೆ, ಅವರನ್ನು ಬಾಯಿನಲ್ಲಿ ಯಾರನ್ನು ಮೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದು ಒಂದು ರೀತಿಯಾಗಿ ಸರಿ ಇರುತ್ತೆ, ಆದರೆ ಎಲ್ಲರಿಗೂ ಅದು ಎಲ್ಲ ರೀತಿಯಾಗೂ ಅನ್ವಯಿಸೋದಿಲ್ಲ. ಆದರೆ ಕೆಲವೊಂದು ಹೆಣ್ಮಕ್ಳುಗಳು ಮದುವೆಗೂ ಮುಂಚೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಮದುವೆ ಆದಮೇಲೆ ಅವರಷ್ಟು ಒಳ್ಳೆಯವರು, ಅವರಷ್ಟು ಅತ್ತೆ ಮಾವನ ಗಂಡನ ಅರ್ಥ ಮಾಡ್ಕೊಂಡು ಹೋಗೋರೆ ಯಾರೂ ಇರೋದಿಲ್ಲ. ಆದರೆ ಮದುವೆಗೂ ಮುಂಚೆ ಏನೂ ಗೊತ್ತಿಲ್ಲಿರೋವಂಥ ಒಂಥರ ಒಂದು ರೀತಿ ಬಸವನ ಥರ ಇರೋರು ಮದುವೆ ಆದಮೇಲೆ ಆಗೋ ರೀತಿ ಬದಲಾವಣೆನೇ ಬೇರೆ. ಯಾಕೆಂದರೆ ಅದನ್ನು ನಾವು ನೋಡಿದ್ದೀವಿ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಜೀವನದಲ್ಲಿ ಬಾಯಿ ದೊಡ್ಡದು ಅನ್ನೋದಕ್ಕಿಂತ ಹೆಚ್ಚಾಗಿ ಬಾಯನ್ನು ಎಲ್ಲಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಮಾತಾಡಿದ್ರೆ ಒಳ್ಳೆಯದು, ಯಾವುದಕ್ಕೆ ಮೌನವಾಗಿರಬೇಕು, ಯಾವುದಕ್ಕೆ ಸಂಪೂರ್ಣವಾಗಿ ಮೌನ ವಹಿಸ್ಕೊಂಡೇ ಇದ್ಬಿಟ್ರೆ ಬೆಸ್ಟು ಅನ್ನೋದನ್ನು ಹೆಣ್ಮಕ್ಳು ನಾವು ಅರ್ಥ ಮಾಡ್ಕೊಂಡು ಹೊರ್ಟೋಗ್ಬಿಟ್ರೆ ಅದರಷ್ಟು ಉಪಯೋಗ ಆಗುವಂಥದ್ದು, ಅದರಷ್ಟು ನೆಮ್ಮದಿ ಕೊಡುವಂಥದ್ದು, ಅದರಷ್ಟು ಖುಷಿ ಕೊಡುವಂಥದ್ದು ಜಗತ್ತಲ್ಲಿ ಯಾವುದೂ ಇಲ್ಲ. ಎಸ್, ಸೈಲೆಂಟ್ ಅನ್ನೋದು ತುಂಬ ಬೆಸ್ಟ್ ರೆಮಿಡಿ, ಬೆಸ್ಟ್ ಡಿಸಿಷನ್. ಹೇಳ್ಕೋಬೇಕು ಅಂತಂದರೆ ಲೈಫಲ್ಲಿ ಅದನ್ನು ಡಿಸಿಷನನ್ನು ತೊಗೋತೀವಿ ಸೈಲೆಂಟಾಗಿರ್ತೀನಿ ಅಂತ. ಬಟ್ ಅದನ್ನು ನಾವು ಕಾರ್ಯರೂಪ ತೊಗೊಂಬರ್ಬೇಕು, ಅದನ್ನು ನಾವು ನಡ್ಕೊಂಡು ಹೋಗಬೇಕು, ಅದರಂತೆ ನಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಇದೆ. ಆದರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಸೈಲೆಂಟ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ರೀತಿ ಜೀವನಕ್ಕೆ ಒಂದು ರೀತಿ ಮಾತ್ರೆ ಇದ್ದಾಗೆ, ಕುಟುಂಬಕ್ಕೆ ಆಗಿರ್ಬೋದು, ಗಂಡನಿಗೆ ಆಗಿರ್ಬೋದು, ಅತ್ತೆ ಸಂಸಾರಕ್ಕೆ ಒಂದು ರೀತಿ ಟ್ಯಾಬ್ಲೆಟ್ ಇದ್ದಾಗೆ, ಅದು ಔಷಧಿ ಇದ್ದಾಗೆ, ಜೊತೆಗೆ ಎನರ್ಜಿ ಡ್ರಿಂಕ್ ಇದ್ದಾಗೆ. ಮೌನಕ್ಕೆ ಅಷ್ಟು ಬೆಲೆ ಇರುತ್ತೆ ಅಂತಲೇ ಅನ್ಬೋದು. ಜೀವನದಲ್ಲಿ ಅತ್ತೆ ಸೊಸೆಯಂದಿರು ಕಚ್ಚಾಡದೇ ಇರೋರು ಯಾರೂ ಇಲ್ಲ. ಇವತ್ತು ಕಚ್ಚಾಡ್ತಾರೆ, ನಾಳೆ ಒಂದಾಗ್ತಾರೆ. ನೀನು ಯಾರ ಮನೆ ಸೊಸೆಯಮ್ಮ ಅಂತಂದರೆ ನಮ್ಮ ಅತ್ತೆ ಹೆಸರೇ ಹೇಳಬೇಕು, ನಮ್ಮ ಮಾವನ ಹೆಸರು ಹೇಳಬೇಕು, ನಮ್ಮ ಅಪ್ಪ ಅಮ್ಮನ ಹೆಸರನ್ನ ನಾವು ಹೇಳೋಕ್ಕಾಗೋದಿಲ್ಲ. ಹೌದಲ್ವಾ? ಇವತ್ತು ನಮ್ಮ ಅತ್ತೆ ಏನೇ ಕಚ್ಚಾಡಿದ್ರೂ ಅವ್ರು ಸತ್ತಾಗ ನಮ್ಮ ಅತ್ತೆ ಸತ್ತೋದ್ರು ಅಂತಂದ್ಬಿಟ್ಟು ನಮ್ಮ ಮನೇನ ತೊಳೆದು ಬೆಳೆದು ಸುಣ್ಣ ತುಂಬಿ ಸೂತ್ಕ ಅಂತ ಹೇಳ್ತಾರೆ, ಮಡಿಕೆ ತೆಗೆಯೋದು ಅಂತ ಹೇಳ್ತಾರೆ. ಆ ಥರ ಮಾಡಿ ಅವ್ರಿಗೆ ಒಂದು ದಾರಿ ಕಾಣಿಸೋದು, ಸ್ವರ್ಗಕ್ಕೆ ದಾರಿ ಕಾಣಿಸ್ತೀವಿ ಅಂತೆಲ್ಲ ಆ ಥರ ಮಾಡೋರು ನಾವೇ ಹೊರತು ನಾವು ಎಲ್ಲರ ಹತ್ರ ಹೇಳ್ಕೊಂಡಿರ್ತೀವಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ಅತ್ತೆ ಒಡಗುಡ್ತಾಳೆ, ಎಲ್ಲದಕ್ಕೂ ಕಯ್ಯ ಅಂತಾಳೆ, ಏನು ತಗೊಂಡ್ರು ತಪ್ಪು, ಏನು ಬಿಟ್ಟರು ತಪ್ಪು ಅಂತ ನಾವೆಲ್ಲ ಹೇಳ್ಕೊಡ್ತಿರ್ತೀವಲ್ಲ. ಅವ್ರು ಯಾರೂ ಬರೋದಿಲ್ಲ. ಅವ್ರು ಯಾರು ನಮ್ಮ ಅತ್ತೆ ಸತ್ತರೆ, ನಮ್ಮ ಮಾವ ಸತ್ತರೆ ಅವ್ರು ಯಾರು ಏನು ಅವ್ರ ಮನೆಯಲ್ಲಿ
ತಲೆಗೆ ಸ್ನಾನ ಮಾಡೋಂಥವ್ರಿಲ್ಲ. ಆದರೆ ಒಂದೊಂದು ವಿಷಯ ತಿಳ್ಕೊಬೇಕು ಅಂದರೆ ನಮ್ಮ ಅತ್ತೆನೇ. ಒಂದು ಪಕ್ಷ ಅತ್ತೆಯಂದಿರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಏನಂತ ಗೊತ್ತಾ? ಚಿಕ್ಕದ್ರಿಂದ ಅವರು ಮದುವೆಯಾಗಿ ಮನೆಗೆ ಬಂದ ಮೇಲೆ ಯಜಮಾನಿಕೆ ಅತ್ತೆ ಕೈಯಿಂದ ಗಂಡನ ಕೈಯಿಂದ ಸ್ವಂತ ಆಡಳಿತವನ್ನು ತಗೊಳ್ಳೋದಕ್ಕೆ ಅವರು ತುಂಬ ಸಫರ್ ಪಟ್ಟಿರ್ತಾರಲ್ವ. ಆ ಒಂದು ಅಧಿಕಾರದ ಮೇಲೆ, ಆ ಒಂದು ಆಸೆ ಮೇಲೆ, ಆ ಒಂದು ಕನಸಿನ ಮೇಲೆ ನನ್ನ ಅಧಿಕಾರ ಹೊರಟೋಗುತ್ತೆ ಅಂತನೋ ಒಂದು ಕಾರಣದಿಂದ ಸೊಸೆ ಮೇಲೆ ರೇಗಾಡ್ಬೋದು. ಇಲ್ಲ, ನನ್ನ ಮಗನ ನಾನು ತುಂಬ ಪ್ರೀತಿಯಿಂದ ನಾನು ಸಾಕಿದ್ದೆ. ಇವತ್ತು ನನ್ನ ಮಗನ ಎಲ್ಲದಕ್ಕೂ ಅಮ್ಮ 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 ಅಂತಿದ್ದ ಮಗ ತಕ್ಷಣ ಹೆಂಡ್ತಿ ಕರೆಯೋದಕ್ಕೆ ಶುರು ಮಾಡಿದಾಗ ಅತ್ತೆಗೆ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಅಂತಲ್ಲ. ಅರ್ಥ ಆದ್ರೂ ಅಂತರಾತ್ಮ ಅಂತ ಅನ್ನೋದು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅಲ್ಲ, ನನ್ನನ್ನು ಬಿಟ್ಬಿಟ್ಟ, ಎಲ್ಲದಕ್ಕೂ ಹೆಂಡ್ತಿ ಅಂತ ಕರೀತಾನೆ, ಅಯ್ಯೋ ನನ್ನ ಮರ್ತ್ಕೊಂಬಿಟ್ನಾ ಅನ್ನೋ ಒಂದು ಭಾವನೆ ಮನಸ್ಸಲ್ಲಿ ಮೂಡಿದಾಗ ಸೊಸೆ ಹತ್ರ ಜಗಳ ಮಾಡ್ಕೊಳ್ಳೋದು, ಮುನಿಸ್ಕೊಳ್ಳೋದು, ಮಗನ ಕಿಂಡಲಾಗಿ ಮಾತಾಡೋದು, ಮಗನ ಹತ್ರ ಏನು ಮರ್ತ್ಕೊಂಬಿಟ್ಟು ಹೆಂಡ್ತಿ ಪಕ್ಕಕ್ಕೆ ಬಂದ ತಕ್ಷಣ ನನ್ನ ಮರ್ತ್ಕೊಂಬಿಟ್ಟಿ ಅಂತ ಹಂಗಿಸೋದು, ಇದೆಲ್ಲವೂ ಆಗುತ್ತೆ. ಸೊಸೆ ಆಗಿರೋಳು ಅದನ್ನು ತಾಳ್ಮೆಯಿಂದ ಕೇಳಿಸ್ಕೋಬೇಕಾಗತ್ತೆ. ಇವತ್ತು ನಾನು ಸೊಸೆ, ನಾಳೆ ನಾನು ಸಹ ನನ್ನ ಮಗನಿಗೋ ಮಗಳಿಗೋ ಅಥವಾ ನನ್ನ ಅಳಿಯನಿಗೋ ನನ್ನ ಸೊಸೆಗೋ ನಾನು ಅತ್ತೆ ಹಾಗೆ ಆಗ್ತೀನಿ. ನನ್ನ ಸ್ಥಿತಿನೂ ಇದೇ ರೀತಿ ಇರುತ್ತೆ ಅಂತ ಅನ್ಕೋಬೇಕಾಗತ್ತೆ. ಯಾಕಂದರೆ ಕಂಪಲ್ಸರಿಯಾಗಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಮೂಲೆಯಲ್ಲಿ ಸಣ್ಣದಾಗಾದ್ರೂ, ದೊಡ್ಡದಾಗಲ್ಲದೇ ಇದ್ರೂ ಸಣ್ಣದಾಗಾದ್ರೂ ಈ ಒಂದು ಭಾವನೆ ಬಂದೇ ಬರುತ್ತೆ. ಇಲ್ಲಪ್ಪ ನಾನು ಹಾಗಲ್ಲ, ನಾನು ಈಗಿನ ಜನ್ರೇಷನ್ ಅಂತ ನಾವೇನೇ ಅಂದ್ಕೊಂಡ್ರೂ ನಮ್ಮ ಮಡಿಲಲ್ಲಿ ಎತ್ತಿ ಆಡಿಸಿರುವಂತಹ ಮಕ್ಕಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಾಗೋದಿಲ್ಲ. ನಮ್ಮ ಸ್ಥಾನವನ್ನು ಇನ್ನೊಬ್ಬಳು ಹೆಣ್ಮಗಳು ಬಂದು ತಗೊಂಡಿದ್ದಾಳೆ ಅಂತಂದರೆ ಎಂಥ ಅತ್ತೆಯವರಿಗಾದ್ರೂ ಸ್ವಲ್ಪ ಹೊಟ್ಟೆ ಉರಿ ಅನ್ನೋದು ಬರುತ್ತೆ. ಅಧಿಕಾರ ಹೊರಟೋಯ್ತು, ನನ್ನ ಮಗ ಹೆಂಡ್ತಿ ಮಾತು ಕೇಳೋದಕ್ಕೆ ಶುರು ಮಾಡ್ದ, ನನ್ನ ಮಗ ನನ್ನ ಕೈ ಸಿಕ್ಕೋಲ್ಲ ಅನ್ನೋ ಭಾವನೆ ಬಂದೇ ಬರುತ್ತೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಸೊಸೆ ಆಗಿರೋಳು ಸ್ವಲ್ಪ ತಾಳ್ಮೆ, ಸ್ವಲ್ಪ ಸಹನೆ, ಸ್ವಲ್ಪ ಬಾಯಿನ ಕಡಿಮೆ ಮಾಡಿಕೊಂಡ್ರೆ ಆ ಮನೆ ನಂದನವನ ಆಗಿರುತ್ತೆ. ಅತ್ತೆ ಅನ್ನಿಸ್ಕೊಂಡಿರೋಳು ಅತ್ತೆ ಅಂತ ಅನ್ನೋಕ್ಕಾಗೋದಿಲ್ಲ, ತಾಯಿಯಾಗಿ ಜೀವನ ಮಾಡ್ತಾಳೆ. ಈ ಒಂದು ಸ್ಥಿತಿ ನನ್ನ ಮನೇಲೂ ಸಹ ನಡೆದಿದೆ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬನ್ನಿ, ಅಕ್ಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಅಕ್ಕಿನ ತಗೊಂಡು ನೀಟಾಗಿ ಹುರ್ಕೋಬೇಕು, ಲೋ ಫ್ಲೇಮಲ್ಲೇ ಹುರ್ಕೊಂಡು. ಆಮೇಲೆ ಉಪ್ಪಿಟ್ಟಿಗೆ ಏನೇನು ಐಟಮ್ ಹಾಕ್ತೀವಿ, ಈರುಳ್ಳಿ, ಟೊಮೊಟೊನು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇದನ್ನೆಲ್ಲನೂ ಕತ್ತರಿಸ್ಕೊಂಡು, ಒಂಚೂರು ಕಾಯಿ ತುರಿ ಇದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡು, ಮಾಮೂಲಿ ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಹುರ್ಕೊಂಡು, ಟೊಮೊಟೊ ಹಾಕಿ ಹುರ್ಕೊಂಡು, ಅಳತೆ ತಕ್ಕಷ್ಟು ನೀರನ್ನು ಹಾಕಿ, 1ಕ್ಕೆ 2ರಷ್ಟು ನೀರನ್ನು ಹಾಕೋದಕ್ಕಿಂತ 1ಕ್ಕೆ 2.5 ಗ್ಲಾಸ್ ನೀರನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಕಾರಣ ಏನಂದರೆ ಅಕ್ಕಿನ ಹುರಿದಿರೋದ್ರಿಂದ ಸ್ವಲ್ಪ ಅಂದರೆ ಹಗಗಳು ಜಾಸ್ತಿ ಆಗುತ್ತೆ. ನಿಜವಾಗಿಯೂ ತುಂಬ ಟೇಸ್ಟಿಯಾಗುತ್ತೆ. ಖಂಡಿತ ಟ್ರೈ ಮಾಡಿ. ಇದಕ್ಕೆ ಯಾವುದೇ ಚಕ್ಕೆ ಲವಂಗ ಹಾಕಬೇಡಿ. ನನಗೆ ಆ್ಯಕ್ಚುಲಿ ಚಕ್ಕೆ ಲವಂಗ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಚಕ್ಕೆ ಲವಂಗ ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು ಅನ್ನೋರು ಖಂಡಿತ ಹಾಕೋಬೋದು. ಬಟ್ ಈ ಥರ ಮಾಡೋದ್ರಿಂದ ತುಂಬ ಎಮರ್ಜೆನ್ಸಿ, ನನಗೆ ತರಕಾರಿ ಇಲ್ಲ, ತುಂಬ ಅರ್ಜೆಂಟ್ ಇದ್ದೀನಿ, ಏನಪ್ಪ ತಿಂಡಿ ಮಾಡೋದು ಅಂತಂದರೆ ಈ ಒಂದು ತಿಂಡಿನ ತುಂಬ ಬೇಗನೆ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬರೀ ಹಾಗೇನೂ ತಿನ್ಬೋದು, ಮೊಸರು ಹಾಕ್ಕೊಂಡು ತಿನ್ಬೋದು, ಚಟ್ನಿ ಜೊತೆಗೂ ಸಖತ್ತಾಗಿರುತ್ತೆ ಮಾತ್ರ. ಟ್ರೈ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ, ಓಕೆನಾ? ಅಕ್ಕಿ ಉಪ್ಪಿಟ್ಟು, ಇದನ್ನು ಅಕ್ಕಿ ನುಚ್ಚು ಅಂತ ಹೇಳ್ತೀವಲ್ಲ, ಅದರಿಂದನೂ ಸಹ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಉಂಡೆ ಅಕ್ಕಿನ ಹಾಕಿ ಹುರಿದು ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಮಾಡಿದ ತಕ್ಷಣವೇ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಏನು ಗೊತ್ತಾ, ಬಟ್ಟೆ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ನಾನು ಜಾಸ್ತಿ ಟೈಮ್ನೇ ತೊಗೊಳ್ತೀನಿ. ಮನೆಯಲ್ಲಿ ಬೈತಾರೆ, ಏನು ಬಟ್ಟೆ ವಾಶ್ ಮಾಡಿ ಕೂತ್ಕೊಂಡು ಇಡೀ ಅರ್ಧ ದಿನ ಬೇಕು ಅಂತ. ನನಗೆ ಎಲ್ಲ ಬಟ್ಟೆನೂ ಎಲ್ಲನೂ ಒಂದೇ ಕಡೆ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ. ಇನ್ವೇರ್ಗಳೇ ಬೇರೆ, ಬಣ್ಣ ಹೋಗುವಂಥ ಬಟ್ಟೆಗಳು ಯಾವಿದೆ ಅದೇ ಸಪ್ರೇಟು, ವೈಟ್ ಬಟ್ಟೆಗಳು ಸಪ್ರೇಟು, ಯಾವ್ಯಾವುದು ಹೇಗೆ ಅಂತ ನೋಡಿಕೊಂಡು ನಾನು ಪ್ರತಿಯೊಂದು ಸಪ್ರೇಟಾಗಿ ನೆನೆಸಿಟ್ಟು ಒಗಿತೀನಿ. ಈ ಥರ ಒಗೆಯೋದ್ರಿಂದ ಯಾವ ಬಟ್ಟೆಗೂ ಬಣ್ಣ ಅಂಟೋದಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಒಳಗಡೆ ಹಾಕೊಳ್ಳೋಂಥ ಬ್ರಾ ಆಗಿರ್ಬೋದು, ಕಾಚ ಆಗಿರ್ಬೋದು, ಗಂಡು ಮಕ್ಳದ್ದಾಗಿರ್ಬೋದು, ಹೆಣ್ಮಕ್ಳದ್ದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಒಟ್ಟು ಬಟ್ಟೆ ಜೊತೆಗೆ ಸೇರಿಸೋದಕ್ಕೆ ಹೋಗಬೇಡಿ. ಸಪ್ರೇಟಾಗಿ ಅದನ್ನು ನೆನೆ ಹಾಕಿ, ಸ್ವಲ್ಪ ನೀರು, ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ನೀರು, ಸ್ವಲ್ಪ ಅರಳುಪ್ಪು, ಹಾಗೆ ಸ್ವಲ್ಪ ಸರ್ಪು ಪುಡಿನ ಹಾಕಿಬಿಟ್ಟು ನೆನೆ ಹಾಕಿ. ಏಕೆಂದರೆ ನಾವು ಹಾಕುವಂಥ ಕಾಚ ಬ್ರಾಗಳಲ್ಲಿ ಎಷ್ಟೊಂದೆಲ್ಲ ಇದಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತಲ್ವ. ಕಡ್ತಾ ಬರೋದಿಲ್ಲ. ಕೆಲವರಿಗೆ ಬ್ರಾ ಹಾಕ್ಕೊಂಡ್ರೆ, ಕಾಚ ಹಾಕ್ಕೊಂಡ್ರೆ ತೊಡೆ ಸಂದೆಲ್ಲ ಕಡ್ತಾ ಬರುತ್ತೆ. ಈ ಥರ ಮಾಡೋದ್ರಿಂದ ಕಡ್ತಾ ಬರೋದಿಲ್ಲ. ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತವೆ ಅಂತಲೇ ಹೇಳ್ಬೋದು. ಏನಾದ್ರೂ ಡೈಲಿ ನಾನು ಕಾಚ ಹಾಕ್ಕೊಂಡೇ ಹಾಕ್ಕೊಳ್ದೇ ಇರೋಕ್ಕಾಗೋದೇ ಇಲ್ಲ ಅಂತನ್ನೋರು, ಅಥವಾ
ನಾನು ಡೈಲಿ ಕಾಚ ಹಾಕೋಲ್ಲ, ನಾನು ನೈಟ್ ತೆಗೆದಿಟ್ಬಿಟ್ಟು ಬೆಳಿಗ್ಗೆ ಹಾಕೋತೀನಿ ಅನ್ನೋರ್ಗೂ ಹೇಳೋ ಒಂದೇ ಒಂದು ಮಾತು, ನೀವು ಡೈಲಿನಾರ ಹಾಕ್ಕೊಳ್ಳಿ, ಯಾವಾಗ್ಲಾದ್ರೂ ಹಾಕ್ಕೊಳ್ಳಿ, ದಯವಿಟ್ಟು ಬಿಸಿ ನೀರಲ್ಲಿ ವಾಶ್ ಮಾಡಿ ಹಾಕ್ಕೊಳ್ಳಿ. ಬಿಸಿನೀರಲ್ಲಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲ ನಾನು ಬಿಸಿನೀರಲ್ಲಿ ವಾಶ್ ಮಾಡೋಕ್ಕಾಗಲಿಲ್ಲ ಅಂದರೆ ಐರನ್ ಮಾಡಿ ಹಾಕ್ಕೊಳ್ಳಿ. ಇದರಿಂದ ನಮಗೆ ಒಳ್ಳೆಯದು. ಏನು ಗೊತ್ತಾ, ಇವತ್ತಿನ ದಿನದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು 35 ಆಗ್ತಾ ಇದ್ದಂಗೆ 108 ಕಾಯಿಲೆಗಳು, ಹೇಳ್ಕೊಳಕ್ಕಾಗದೇ ಇರೋವಂಥ ನೋವುಗಳು. ಡಾಕ್ಟ್ರು ಮೆಡಿಕಲ್ಗೂ ಯಾವುದೇ ಸ್ಕ್ಯಾನಿಂಗ್ಗೆ, ಯಾವುದೇ ಟೆಸ್ಟ್‌ಗಳಿಗೆ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಮೋಷನ್ ಟೆಸ್ಟು, ಆಳು ಮೂಳು ಕಸ ಕಡ್ಡಿ ಏನೇನೋ ಟೆಸ್ಟ್ ಮಾಡ್ತಾರಲ್ವ, ಅಂತಹ ಟೆಸ್ಟ್‌ಗಳಿಗೂ ಆ ಒಂದು ಕಾಯಿಲೆಗಳು, ಆ ಒಂದು ನೋವುಗಳು ಕಾಣಿಸ್ಕೊಳ್ಳೋದಿಲ್ಲ. ಫೈನಲಿ ನಾವು ಜಡ್ಜ್ಮೆಂಟ್ ಏನು ತಗೋತೀವಿ ಗೊತ್ತಾ, ಆ ಟೈಮಲ್ಲಿ ಯಾರೋ ನನ್ನ ಮೇಲೆ ಕಣ್ಣು ಹಾಕಿದ್ದಾರೆ, ದೃಷ್ಟಿ ಆಗಿಬಿಟ್ಟಿದೆ, ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂದ್ಬಿಡ್ತೀವಿ. ಆದರೆ ಒಂದನ್ನು ತಿಳ್ಕೊಳ್ಳಿ, ನಾವೊಂದು ಮಗುವಿನ ತಾಯಿ ಆಗೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಇಡೀ ನಮ್ಮ ಬಾಡಿ ಒಂದೊಂದು ನರ ನಾಡಿಗಳು, ಒಂದೊಂದು ಮಾಂಸಖಂಡಗಳು ಛಿದ್ರ ಛಿದ್ರ ಆಗಿರುತ್ತೆ. ಒಂದು ಬಟ್ಟೆನ ಅಗಲ ಮಾಡಿ ಅಂದರೆ ಹೊಸ ಬಟ್ಟೆ ನಾವು ಹಾಕ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಅದನ್ನು ಎಕ್ಸ್ಪೆಂಡ್ ಆಗುತ್ತೆ. ಹಾಕೊಳ್ತಾ ಅದು ಒಂದು ರೀತಿ ಅದರ ಆಕಾರನೇ ಚೇಂಜ್ ಆಗುತ್ತೆ. ನಮ್ಮ ಶರೀರನೂ ಹಾಗೆ. ಒಂದು ಮಗುವಿನ ತಾಯಿಯಾಗಿ 9 ತಿಂಗಳ ಮಗುನ ಹೊತ್ತಾಗ ನಮ್ಮ ಶರೀರದಲ್ಲಿ ಯಾವ್ಯಾವ ಅಂಗಾಂಗಗಳು, ಯಾವ್ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟ್ರ್ ಕೈಲೂ ಸಹ ಕಂಡುಹಿಡಿಯೋಕ್ಕಾಗೋದಿಲ್ಲ. ಆದರೆ ಸ್ವಲ್ಪ ವರ್ಷಗಳು ಆ ತಾಕತ್ತು ಅನ್ನೋದಿರುತ್ತೆ. 35 ಸ್ವಲ್ಪ ಜಾರ್ತು ಅಂತ ಇದ್ದಂಗೆ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್. ನಿಜವಾಗಿಯೂ ಪ್ರತಿದಿನ ಟ್ಯಾಬ್ಲೆಟ್ ತಗೊಳ್ಳೋ ರೀತಿ ಆಗಿಬಿಡತ್ತೆ. ನಾನು ಹೇಳೋದಿಷ್ಟೇ, ಸಾಧ್ಯವಾದಷ್ಟು 30 ವರ್ಷದ ಒಳಗಡೆ ಮಕ್ಕಳು ಮಾಡ್ಕೊಳ್ಳಿ, ಆಯಿತಾ? ಜೀವನದಲ್ಲಿ ಮಕ್ಳಿಗೋಸ್ಕರನೇ ಬದುಕು, ಗಂಡನಿಗೋಸ್ಕರನೇ ಬದುಕು, ಹೆಂಡ್ತಿಗೋಸ್ಕರನೇ ಬದುಕು. 35 ವರ್ಷ ದಾಟ್ತಾ ಇದೆ, ನಾನು ಈಗ ಮಗು ಮಾಡ್ಕೋತೀನಿ, ನಾನು ಒಂದು 10 ವರ್ಷ ದುಡ್ಕೊಂಬಿಡ್ತೀನಿ, 35 ಆದಮೇಲೆ ಮಾಡ್ಕೋತೀನಿ ಅಂದರೆ ಖಂಡಿತ ಅದು ಆಗೋದಿಲ್ಲ. ಲೈಫ್ ಲಾಂಗ್ ನಾವು ಕಾಯಿಲೆ ಕಸಾಲೆಗಳಿಂದನೇ ನರಳಾಡಬೇಕಾಗತ್ತೆ. ಇದು ಸತ್ಯವಾದ ಮಾತು. ಎಷ್ಟೋ ಜನ ಹೇಳ್ತಾರೆ, ನನಗೆ ಎದೆನೋವು ಬರ್ತಾ ಇದೆ, ಬೆನ್ನೆಳ್ತ ಬರ್ತಾ ಇದೆ, ಡಾಕ್ಟ್ರ್ ಹತ್ರ ಹೋಗಿ ECG ಮಾಡಿಸಿದ್ದೀನಿ, ಆಮೇಲೆ ಇನ್ನೊಂದು ಏನೇನೋ ಪರೀಕ್ಷೆಗಳಿದೆ ಅದೆಲ್ಲ ಮಾಡಿಸಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಉಸಿರಾಟ ಮಾಡಿದಾಗ ಮತ್ತು ಅಷ್ಟು ದೂರ ನಡೆದಾಗ ನನಗೆ ಆಯಾಸ ಆಗುತ್ತೆ, ಸುಸ್ತಾಗುತ್ತೆ, ಯಾವುದರಲ್ಲೂ ಏನೂ ತೊಂದರೆ ಇಲ್ಲ ಅಂತಾರೆ. ಏನಿರ್ಬೋದು, ಯಾರಾರ ಮಾಟ ಮಂತ್ರ ಮಾಡಿಸಿದಾರಾ ಅನ್ನೋದೆಲ್ಲ ಬರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಮಾಟ ಮಂತ್ರ ಅನ್ನೋದಕ್ಕಿಂತ ನಾನು ಆಗಲೇ ಹೇಳಿದ್ನಲ್ಲ, ಡಾಕ್ಟ್ರಿಗೂ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ತೊಂದರೆಗಳು ಹೆಣ್ಮಕ್ಳಲ್ಲಿ ಇರುತ್ತೆ. ದಯವಿಟ್ಟು ಊಟದಲ್ಲಿ, ಮನಸ್ಥಿತಿಯಲ್ಲಿ, ಆಲೋಚನೆ ಮಾಡೋ ಸ್ಥಿತಿಯಲ್ಲಿ, ನಮ್ಮ ಉಸಿರಾಟದ ಸ್ಥಿತಿಯಲ್ಲಿ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ. ನಾವು ಯಾವತ್ತು ನೆಗೆಟಿವ್ ಆಗಿ ಅದನ್ನು ತಗೋತೀವೋ ಆಗಲೇ ಅದು ನೆಗೆಟಿವ್ ಆಗಿ ಪರಿಣಾಮ ಬೀರೋದಕ್ಕೆ ಶುರುವಾಗುತ್ತೆ. ಪಾಸಿಟಿವ್ ತೊಗೊಂಡ್ರೆ ಪಾಸಿಟಿವ್ ಆಗಿ ಇರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಬನ್ನಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಅತ್ತೆ ಸೊಸೆದಿರ ಬಗ್ಗೆ. ಮೊದಲನೇದಾಗಿ ನಮ್ಮ ಸೋದರದತ್ತೆ ಮನೆಯಲ್ಲೇ ನಡೆದಂತಹ ಘಟನೆ ಇದು. ಸೊಸೆ ಮನೆಗೆ ಬಂದ ಮೇಲೆ ನಮ್ಮ ಅತ್ತೆ ಬದಲಾದರು. ಯಾವ ರೀತಿ ಅಂತಂದರೆ, ನನ್ನನ್ನು ಬೆಂತಿಕ್ಕ ಕರೆಯಲ್ಲ ನನ್ನ ಮಗ. ಮೊದಲು ಮನೆಗೆ ಬಂದ ತಕ್ಷಣ ಅಮ್ಮ ನೀರು ಕೊಡು ಅಂತ ಕೇಳುವ, ಈಗ ಹೆಂಡ್ತಿ ಕರೀತಾನೆ. ಏನಕ್ಕೆ ಆದ್ರೂ ಹೆಂಡ್ತಿ ಒಂದು ನಿಮಿಷ ಇರಮ್ಮ ಅವಳನ್ನ ಮಾತು ಕೇಳ್ತೀನಿ ಅಂತ ಹೇಳ್ತಾನೆ. ಮೊದಲಿಗಾದ್ರೆ ನನ್ನ ಮಾತು ಕೇಳ್ತಾ ಇದ್ದ, ಇವಾಗ ಕೇಳಲ್ಲ ಅಂದ್ಕೊಂಡು ನಮ್ಮ ಅತ್ತೆ ಸ್ವಲ್ಪ ಮಗನ ಮೇಲೆ ಸ್ವಲ್ಪ ಹುಸಿ ಮುನಿಸು ತೋರಿಸಿದ್ರು. ಮಗನ ಮೇಲೆ ಹುಸಿ ಮುನಿಸು ತೋರಿಸಿದ್ಮೇಲೆ ಹೆಂಡ್ತಿ ಆಗಿರೋಳಿಗೆ ಅದು ನೋವಾಗುತ್ತೆ. ಯಾಕೆ ನಮ್ಮ ಅತ್ತೆ ನನ್ನ ಗಂಡನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಯಾಕೆ ಎಲ್ಲದಕ್ಕೂ ಸ್ವಲ್ಪ ಎದುರುತ್ತರ ಕೊಡ್ತಾರೆ ನಮ್ಮ ಅತ್ತೆ ಅಂತಂದ್ಬಿಟ್ಟು ಸೊಸೆ ಆಗಿರೋಳು ಅತ್ತೆಗೆ ತದ್ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ತಾಯಿ ಮನೆಗೆ ತಂದೆ ಮನೆಗೆ ಹೋಗ್ಬೇಕಾದ್ರೆ ಅತ್ತೆಗೆ ಹೇಳಿ ಹೋಗ್ತಾ ಇರಲಿಲ್ಲ, ತನ್ನ ತಾನೇ ಹೋಗೋದು, ಏನೇ ನಿರ್ಧಾರ ತೊಗೋಬೇಕಾಗಿರೋ ಒಬ್ಬಳೇ ತೊಗೊಳೋದಕ್ಕೆ ಶುರು ಮಾಡಿದ್ಲು. ಕಾರಣ ಏನಂತಂದರೆ, ಇವ್ರು ನಾವು ಗಂಡನ ಸರಿಯಾಗಿ ಮಾತಾಡ್ಸಲ್ಲ, ನನಗೂ ಮುಖ ಕೊಟ್ಟು ಮಾತಾಡ್ಸಲ್ಲ, ನಾವೇನು ಮಾಡಿದ್ದೀವಿ ಅಂಥದ್ದು, ಮದುವೆಯಾಗಿ ಮನೆಗೆ ಬಂದಿದ್ದೀವಿ, ಅದೇ ಒಂದು ದೊಡ್ಡ ಅಪರಾಧನ. ಎಲ್ಲದಕ್ಕೂ ಈ ಥರ ಮುಖ ಊದಿಸ್ಕೊಂಡು, ಸಪ್ಪು ಮಾಡಿಕೊಂಡು, ಇಂಡೈರೆಕ್ಟಾಗಿ ಬೈಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವೇನು ಮಾಡಬಾರ್ದು ತಪ್ಪು ಮಾಡಿದ್ದೀವ? ನಾವು ಹುಟ್ಟಿದಾಗಲಿಂದ ನಾವು ನಮ್ಮ ಅಪ್ಪ ಅಮ್ಮನ ಮನೆ ನಾವೇನು ಕಲ್ತಿದ್ದೀವೋ ಅದನ್ನು ನಾವು ಈ ಮನೆಗೆ ಬದಲಾಯಿಸ್ಕೋಬೇಕು ಅಂದರೆ ಅತ್ತೆ ಆಗಿರೋರು ಸ್ವಲ್ಪ ತಾಳ್ಮೆಯಿಂದ ಹೇಳ್ಕೊಡ್ಬೇಕಲ್ವಾ ಅಂತ ಹೇಳಿದರು. ಅಷ್ಟೇ ಅಂದಿದ್ದು. ನಿಜಕ್ಕೂ ನಮ್ಮ ಅತ್ತೆ ಯಾವ ರೀತಿ ಬದಲಾದರು ಅಂತಂದರೆ, ಅವರು ಒಂದು ಕೂತ್ಕೊಂಡು ಯೋಚನೆ ಮಾಡಿದ್ರು. ಇಷ್ಟೇ, ನಾನು ನಮ್ಮ ಅತ್ತೆ ನಮ್ಮ ಮದುವೆಯಾಗಿ ಮನೆಗೆ ಬಂದಾಗ ನನ್ನತ್ತೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡ್ರೋ, ನಾನು ಯಾವ ರೀತಿ ಕಷ್ಟಪಡ್ತಾ ಇದ್ದೆ, ಅದೇ ರೀತಿ ನನ್ನ ಸೊಸೆನೂ ಪಡ್ತಾ ಇದ್ದಾಳೆ. ನಮ್ಮತ್ತೆಗೂ ಸಹ ನನ್ನ ಥರನೇ ಮನಸ್ಥಿತಿ ಬಂದಿರೋದಕ್ಕೆ ಅನಿಸುತ್ತೆ. ನನ್ನತ್ತೆ ನನ್ನ ಜೊತೆ ಯಾವಾಗಲೂ ಜಗಳ ಆಡ್ತಾ ಇದ್ಲು, ಮಗನ ಹತ್ರ ಜಗಳ ಆಡ್ತಾಯಿದ್ರು. ಇನ್ನೇನು ಹೆಂಡ್ತಿ ಬಂದ್ಲಲ್ಲ, ನಾವು ಯಾಕೆ ಅಂತ ಹಂಗಿಸ್ತಾ ಇದ್ರು. ಮೋಸ್ಟ್ಲಿ ಈಗ ನನಗಾಗಿರೋ ಪರಿಸ್ಥಿತಿನೇ ಅವ್ರಿಗೂ ಆಗಿದೆ ಅಂತಂದ್ಬಿಟ್ಟು ನಮ್ಮ ಅತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರು. ಆದರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿಲ್ಲ. ಅದನ್ನು ಅವರು ಮಾತನ್ನು ಯಾರು ಕೇಳ್ತಾರೆ ಅವ್ರ ಕೈಯಲ್ಲಿ ಏಳ್ಸೋದಕ್ಕೆ ಶುರು ಮಾಡಿದ್ರು. ಯಾರು ಏಳ್ಸೋದಕ್ಕೆ ಶುರು ಮಾಡಿದ್ರು ಗೊತ್ತಾ? ಮದುವೆ ಆ ಹುಡುಗಿ ಸೊಸೆಯಾಗಿ ಬಂದಿರ್ತಾರಲ್ವ, ಅವ್ರ ಫ್ಯಾಮಿಲಿಯವರೇ ಏಳ್ಸೋದಕ್ಕೆ ಶುರು ಮಾಡಿದ್ರು. ಫ್ಯಾಮಿಲಿಯವ್ರಿಗೆ ಎಷ್ಟು ತಾಳ್ಮೆ ಇತ್ತು ಅಂತಂದರೆ,
ನಿಜಕ್ಕೂ ಹೇಳ್ಕೋಬೇಕಂದ್ರೆ ಆ ಫ್ಯಾಮಿಲಿಗೆ ಅಷ್ಟು ತಾಳ್ಮೆ ಅಂತಂದರೆ ಅವ್ರಿಗೆಲ್ಲ ಗೊತ್ತಾಗ್ತಿತ್ತು. ಹೌದು, ಆ ಸೊಸೆಯಾಗಿ ಹೋದ್ಮೇಲೆ ಅತ್ತೆಗೆ ಆ ಸ್ಥಾನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ, ಅಧಿಕಾರ ಚಲಾಯಿಸ್ತಾರೆ. ಇವೆಲ್ಲ ಗೊತ್ತಿರೋದ್ರಿಂದ ತಾಳ್ಮೆಯಿಂದ ಯಾರ ಮಾತನ್ನ ಕೇಳ್ತಾರೆ ಅವ್ರ ಕೈಲಿ ಹೇಳಿಸಿ ಒಂದು ಜೀವನ ಒಂದು ದಾರಿಗೆ ಬಂತು. ಇವತ್ತು ಅತ್ತೆ ಆಗಿರೋಳು ಏನೇ ಅಂದ್ರೂ ಸಹ ಮಾತಾಡೋದಿಲ್ಲ. ಅತ್ತೆ ಆಗಿರೋರು ಒಂದು ಮಾತಂದ್ರೂ ಅವಳು ಬಾಯಿ ಮುಚ್ಕೊಂಡಿರ್ತಾಳೆ. ಬಾಯಿ ಮುಚ್ಕೊಂಡು ಇದ್ದಾಗ ಏನಾಗುತ್ತೆ ಅವ್ರಿಗೆ, ಅಯ್ಯೋ ಬಿಡು ಪಾಪ ಅದಕ್ಕೆ ಯಾರಿದ್ದಿದ್ದು, ಹೋಗಿ ಅವ್ವನ ಮನೆಗೆ ಹೇಳೋಕ್ಕಾಗ್ತದಾ ಬಿಡು, ನಮ್ಮನೆ ಸೊಸೆ ನಮ್ಮನೆ ಮಗಳಿದ್ದಂಗೆ, ಇನ್ಯಾರು ವಂಶನ ಉದ್ಧಾರ ಮಾಡೋಕ್ಕೆ ಬಂದಿದ್ಲು ಅವಳು, ನಮ್ಮನೆ ವಂಶ ತಾನೇ, ನಮ್ಮ ವಂಶದ ಕುಡಿತಾನೆ ಬೆಳೀತಿರೋದು ಅಂದ್ಬಿಟ್ಟು ಈ ರೀತಿಯಾಗಿ ನಮ್ಮ ಅತ್ತೆ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ ಸ್ಟೋರಿನ ನಾನು ನಿಮ್ಮ ಜೊತೆ ಹೇಳಿದ್ದು ಹೇಳೋದಿಷ್ಟೇ, ಸ್ವಲ್ಪ ಸೊಸೆಯಂದಿರು ಸ್ವಲ್ಪ ತಾಳ್ಮೆಯಿಂದ ಇರಲೇಬೇಕಾಗತ್ತೆ. ಕೆಲವೊಂದು ಸಲ ವಟಗುಟ್ಟ ಅತ್ತೆದಿರು ಸಿಗ್ತಾರೆ. ಕೂತ್ರೆ ತಪ್ಪು, ನಿಂತರೆ ತಪ್ಪು, ಆ ಅಂದರೆ ತಪ್ಪು, ಹ್ಞೂ ಅಂದರೆ ತಪ್ಪು ಅನ್ನೋಂಥ ಅತ್ತೆದಿರು ಸಿಗ್ತಾರೆ. ಎಷ್ಟು ಸಾಧ್ಯ ಆಗುತ್ತೋ ನಗುನಗ್ತಾ ಅಷ್ಟನ್ನು ಹೇಳಿ, ಜಗಳ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ, ನಿಂದನೆ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಪಕ್ಷ ನಿಮ್ಮ ಮಾತನ್ನು ಕೇಳಲಿಲ್ಲ ಅಂತಂದರೆ ಈ ಕಡೆ ಕಿವಿಯಿಂದ ಕೇಳಿ, ಈ ಕಡೆಯಿಂದ ಕಿವಿ ಬಿಡಿ. ಈ ನಿರ್ಧಾರ ತೊಗೋಬೇಕಾದ್ರೆ ತುಂಬ ಕಷ್ಟ. ಏಕೆಂದರೆ ಬೈತಾ ಇರ್ಬೇಕಾದ್ರೆ ಸೈಲೆಂಟಾಗಿರೋದು ತುಂಬ ಕಷ್ಟ. ಇರೋಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾರಲ್ಲ, ನನ್ನನ್ನು ಹಂಗಿಸ್ತಾರೆ, ನನ್ನ ಹೀಯಾಳಿಸ್ದಾಗ ಯಾವ ಹೆಣ್ಣೂ ಸುಮ್ಮನೆ ಇರೋದಿಲ್ಲ. ತುಂಬ ಕಷ್ಟ ಆಗುತ್ತೆ. ಆದರೆ ಆ ಒಂದು ಸೈಲೆಂಟ್ ನಮ್ಮ ಲೈಫ್ಗೆ ಅಳವಡಿಸ್ಕೊಂಡ್ಬಿಡ್ತು ಅಂತಂದರೆ, ಅಂದ್ಕೊಳ್ಳಿ, ಆಡಿದ್ರೆ ಆಡ್ಕೊಳ್ಳಿ ಅಂತ ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಡೋದು ಕಲ್ತ್ಬಿಡ್ತು ಅಂತಂದರೆ ಲೈಫು ಬಂಗಾರ ಆಗುತ್ತೆ. ಲಾಸ್ಟಿಗೆ ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಮಾತಿಗೆ ಇಲ್ಲಿ ಕಿಮ್ಮತ್ತು ಬೆಲೆ ಇಲ್ಲ, ಕಿಂಚಿತ್ತು ಬೆಲೆ ಇಲ್ಲ, ಇನ್ನು ನಾನು ಅವಳನ್ನು ಬೈಬಾರ್ದು, ಹಂಗಿಸ್ಬಾರ್ದು ಅಂತ ಯಾವ ಹೆಂಗಸು ಅಂತಿದ್ರೋ ಆಡ್ತಿರೋ ಅವರೇ ಸೈಲೆಂಟಾಗಿ ಆಗ್ತಾರೆ. ಹಾಗಾಗಿ ನಾವು ಸೊಸೆಯಂದ್ರಾಗಿರೋರು ನಿಜ ಬಿಸಿ ರಕ್ತ ಸಿಟ್ಟು ತಡ್ಕೊಳಕ್ಕಾಗಲ್ಲ. ನಮ್ಮಪ್ಪ ಅಮ್ಮನೇ ಒಂದು ಮಾತನ್ನಿಲ್ಲ, ಇವಳು ಯಾವಳು ಅನ್ನೋದಕ್ಕೆ ನಮ್ಮ ಅಪ್ಪ ಅಮ್ಮ ಬಂಗಾರದಂಗೆ ಗಿಣಿ ಸಾಕ್ದಂಗೆ ಸಾಕಿ ಇವಳು ಕೈಲಿ ಅನ್ನಿಸ್ಕೋಬೇಕು ಅಂತ ಅನ್ನೋದೇನು, ನಾನು ತಿಕಾಮುಖ ತೊಳೆದು ಸಾಕಿರೋದು ನಮ್ಮಪ್ಪ ಅಮ್ಮ, ಇವಳು ಯಾವಳು ಅಂತ ಮನಸ್ಸಿನಲ್ಲಿ ಅಷ್ಟು ನೋವುಗಳು, ಅಷ್ಟು ಸಿಟ್ಟು ಕೋಪ ಎಲ್ಲ ಬಂದು ಬೈದು ಜಗಳ ಆಡಬೇಕು ಅಂತ ಮುನ್ನುಗ್ಗಿ ತಡ್ಕೊಳಕ್ಕೆ ಆಗೋದಿಲ್ಲ. ಅಂದ್ಬಿಡ್ತೀವಿ ಅಂತ ಅಂದ್ಕೊಳ್ಳಿ, ಅಂದರೆ ಏನು ಪ್ರಯೋಜನ? ಮಾತಿಗೆ ಮಾತು, ಜಗಳಕ್ಕೆ ಜಗಳ, ಮನೆ ಒಡೆಯುತ್ತೆ, ಮನೆ ಗಂಡನ ನೆಮ್ಮದಿ ಹಾಳಾಗುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನೆಮ್ಮದಿನೂ ಹಾಳಾಗುತ್ತೆ. ಹೌದಲ್ವಾ? ಅದ್ರ ಬದಲಿಗೆ ಬೈಕೋತೀಯಾ ಬೈಕೋ, 4 ಜನ ಕೇಳಿದವರು ಏನಂತಾರೆ ಹೇಳಿ, ಏನು ಇಷ್ಟೊಂದು ಬೈತಲೆ ನಿನ್ನ ಸೊಸೆ ಏನು ಮಾತೇ ಆಡಲ್ಲ ಇಷ್ಟು ಬೈದ್ರುನುವೆ, ನೀನು ಯಾಕೆ ಬೈತೀಯ, ಬಾಯಿ ಮುಚ್ಕೊಂಡಿರು, ದೇವ್ರಂಥ ಸೊಸೆ ನೀನು ಯಾಕೆ ಸುಮ್ಮನೆ ಹೊಡ್ಕೊಡ್ತೀಯ ಅಂತ ಕೊನೆ ಲಾಸ್ಟಿಗೆ ಅತ್ತೆಗೆ ಉಗಿತಾರೆ ಅಕ್ಕಪಕ್ಕದವರು. ಹಾಗಾಗಿ ನಾನು ಹೇಳೋದಿಷ್ಟೇ, ಸಾಧ್ಯವಾದಷ್ಟು ಹೊಸದಾಗಿ ಮದುವೆ ಆಗಿರೋರು ಜಾಸ್ತಿ ಮಾತಿಗಿಂತ ಮೌನಕ್ಕೆ ಬೆಲೆ ಕೊಡಿ. ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅನ್ನೋದಕ್ಕೆ ಕಲ್ತ್ಕೊಳ್ಳಿ. ತುಂಬ ಅತಿಯಾಗಿ ನಮ್ಮ ಒಂದು ವರ್ಚಸ್ಸಿಗೆ, ನಮ್ಮ ಒಂದು ಜೀವನಕ್ಕೆ, ನಮ್ಮ ಫ್ಯೂಚರ್ಗೆ ಏನಾದ್ರೂ ತೊಂದರೆ ಆಯಿತು, ನಿನ್ನ ನಡತೆಗೆಟ್ಟೋಳು, ಶೀಲಗೆಟ್ಟೋಳು, ನಿಮ್ಮಮ್ಮ ಸರಿ ಇಲ್ಲ, ನಿಮ್ಮಪ್ಪ ಸರಿ ಇಲ್ಲ ಅಂತ ಮಾತುಗಳು ಬಂದಾಗ ಖಂಡಿತ ಸಿಡ್ದೇಳಿ, ಬೇಡ ಅಂತನ್ನಲ್ಲ. ಆದರೆ ಕೆಲವೊಂದು ಇರ್ತಾವಲ್ಲ, ಮನೆ ಅಂತ ಅಂದಮೇಲೆ ಇದನ್ನು ಜಾಸ್ತಿ ಆಗ್ತಾ, ಇದು ಚೆನ್ನಾಗಿ ಮಾಡಿಲ್ಲ, ಇದು ಕಡಿಮೆ ಮಾಡಿಲ್ಲ, ಇದು ಚೆಲ್ಬಿಟ್ಟಿದೆಯಾ, ಇದನ್ನು ಅಷ್ಟೊಂದು ವೇಸ್ಟ್ ಮಾಡಿಬಿಟ್ಟಿದೆಯಾ, ಹಿಂಗೆ ಮಾಡಿಬಿಟ್ಟಿದೆಯಾ, ಹಾಗೆ ಮಾಡಿದೆಯಾ, ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ ಅಂತ ಅತ್ತೆ ಆಗಿರೋಳು ಏನಾರು ಕಡಿವಾಣ ಹಾಕಿರೋರು ಪ್ರಯತ್ನ ಪಟ್ಟರೆ ಖಂಡಿತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೇಳಿ, ತಾಳ್ಮೆ ಆದಷ್ಟು ಅವ್ರಿಗೆ ತಿಳಿಸಿ ಹೇಳಿ ಅವ್ರು ತಿಳಿದು ಹೇಳಿದ್ರು ಕೇಳಲಿಲ್ವಾ, ಒಟಗುಡ್ತಾನೆ ಇರ್ತಾರ, ತಲೆ ಕೆಡಿಸ್ಕೊಬೇಡಿ, ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆಯಿಂದ ಬಿಡಿ. ಸ್ವಲ್ಪ ದಿನಗಳಲ್ಲೇ ಅವರಲ್ಲಿ ಬದಲಾವಣೆಗಳನ್ನು ಕಾಣ್ಬೋದು. ಯಾವತ್ತೂ ನಾವು ಸೊಸೆಯಂದಿರು ಮೌನವಾಗಿರ್ತೀವೋ ಅತ್ತೆಯಂದಿರು ತಮ್ಮ ತಾವೇ ಬದಲಾಗ್ತಾರೆ. ಎಷ್ಟು ಬೈದ್ರೂ ಅಷ್ಟೇ, ಎಷ್ಟು ಅಂದ್ರೂ ಅಷ್ಟೇ, ಇವಳಿಗೆ ಮಾನ ಮರ್ಯಾದೆ ಅಂತ ಅನ್ನೋದು ಏನೂ ಇಲ್ಲ, ಇನ್ನು ನಾನು ಬೈಬಾರ್ದು ಅಂತ ಸೈಲೆಂಟಾಗಿ ಆಗ್ತಾರೆ. ಸರಿ ಸ್ನೇಹಿತರೆ, ಇವತ್ತಿನ ವಿಚಾರ ಇಷ್ಟೇ. ಸೈಲೆಂಟ್ ಅನ್ನೋದು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ. ಅಳವಡಿಸ್ಕೊಂಡ್ರೆ ನಮ್ಮ ಬಾಳು ಬಂಗಾರ ಆಗುತ್ತೆ. ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಆರೋಗ್ಯ, ನಮ್ಮ ನೆಮ್ಮದಿ, ನಮ್ಮ ಸಮಯ, ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಸಮಯ ನಮಗೆ ದುಡ್ಡು ಕೊಟ್ಟರು ಸಿಗದೇ ಇರೋ ಅಂಥದ್ದು ಅದೆಲ್ಲವೂ ಸಿಗುತ್ತೆ. ನಮ್ಮ ನೆಮ್ಮದಿ ದುಡ್ಡು ಕೊಟ್ಟರೆ ಸಿಗುತ್ತೆ ಇಲ್ಲ ಆದ್ರೂ ಅದೆಲ್ಲವೂ ಸೈಲೆಂಟಾಗಿದ್ದಾಗ ಸಿಗುತ್ತೆ. ಸ್ವಲ್ಪ ಸಹನೆ ಇರಬೇಕಷ್ಟೆ, ಸ್ವಲ್ಪ ತಾಳ್ಮೆ ಇರಬೇಕಷ್ಟೆ. ಮಾತಾಡಿದ್ರೆ ನಾವು ಹೆಂಗಸರು, ನಾವು ಶೂರರು, ನಮ್ಮ ಮರ್ಯಾದೋತ್ತರು ಅಂತ ಹೇಳಲ್ಲ. ಮೌನವಾಗಿದ್ದಷ್ಟು ನಾವು ನಿಜವಾಗ್ಲೂ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅನ್ನೋ ವಿಚಾರವನ್ನು ತಿಳ್ಕೊಂಬಿಟ್ರೆ ಸಾಕು, ಲೈಫು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ಉರ್ದಕ್ಕಿ ಉಪ್ಪಿಟ್ಟನ್ನು ಮಾಡೋದನ್ನು ಮರಿಬೇಡಿ. ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಅಕ್ಕಿಲಿ ಬೇಕಾದರೂ, ಸೊಸೈಟಿ ರೈಸ್ ಬೇಕಾ, ಗದ್ದೆ ರೈಸ್ ಬೇಕಾ, ಇಲ್ಲ ಅಂಗಡಿಯಿಂದ ತಂದು ಮಾಡ್ತೀರಾ, ಖಂಡಿತ ಮಾಡ್ಬೋದು. ಕೆಂಪಕ್ಕಿ ಮಾಡ್ಬೋದಾ? ಮಾಡ್ಬೋದು.
ಖಂಡಿತ ಮಾಡಿ. ಯಾವುದ್ರಲ್ಲಿ ಯಾವ ಅಕ್ಕಿಲಿ ಬೇಕಾದರೂ ನೀವು ಮಾಡ್ಬೋದು. ಅಷ್ಟು ಟೇಸ್ಟಿಯಾಗುತ್ತೆ. ಎಲ್ಲರೂ ತಿನ್ಬೋದು. ಮೊಸರು ಜೊತೆಗೆ ಮತ್ತು ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಏನು ಅಂತ ಕಮೆಂಟ್ ಹಾಕಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ಕೊಡ್ತೀನಿ. ಅಪ್ಪಿತಪ್ಪಿ ಏನಾದರೂ ಅಲ್ಲೊಂದು ಇಲ್ಲೊಂದು ಮಿಸ್ ಆಗಿದೆ ಬೇಜಾರು ಮಾಡ್ಕೊಬೇಡಿ.